ಯಾವುದೇ ಕುಟುಂಬ ನೆಮ್ಮದಿಯಿಂದ ಇರಬೇಕಾದರೆ ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ತಾಳ್ಮೆ ಅತ್ಯಗತ್ಯ ಎಂದು ಹಾಸ್ಯನಟ ಮಿಮಿಕ್ರಿ ದಯಾನಂದ ಹೇಳಿದರು. ಪಾಂಡುಪುರ ಪಟ್ಟಣದ ಬಿಜೆ ಶಾಲೆಯಲ್ಲಿ ಶ್ರೀ ಬಾಲಾನಂದ ಸ್ವಾಮೀಜಿಗಳ ಪಟ್ಟಾಭಿಷೇಕ ಸ್ಮರಣಾರ್ಥ ನಡೆದ ವಿದ್ಯಾರ್ಥಿಗಳ ತಂದೆ ತಾಯಿ ಹಾಗೂ ಪೋಷಕರಿಗೆ ಪಾದಪೂಜೆ ಹಾಗೂ ಚಿನ್ನದ ಜನರ ಜಗುಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ನಟರ ಮಿಮಿಕ್ರಿ ಮಾಡಿ ಅವರು ಮಾತನಾಡಿದರು. ಬಿಜೆ ಶಾಲೆಯ ಆಚಾರ ವಿಚಾರ ಹಾಗೂ ಹಿಂದೂ ಸಂಪ್ರದಾಯವುಳ್ಳ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಮನೆಯಲ್ಲಿ ಉತ್ತಮ ಸಂಸ್ಕಾರ ಕಲಿಯುವಂತೆ ಶಾಲೆಯಲ್ಲೂ ಕಲಿಯುವುದು ಉತ್ತಮ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಆಚಾರ ವಿಚಾರ ಮತ್ತು ನಾಡಿನ ಸಂಸ್ಕೃತಿ ಕಲಿಯುವುದು ಮುಂದಿನ ಜೀವನದ ಮೊದಲ ಮೆಟ್ಟಿಲು ಎಂದು ತಿಳಿಸಿದರು. ಹಾಗೆಯೇ ಜೀವನದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನ ಹಾಳು ಮಾಡಿಕೊಳ್ಳುವ ಸಂದೇಶಗಳನ್ನು ತನ್ನದೇ ಆದ ಶೈಲಿಯಲ್ಲಿ ಹೇಳುವ ಮೂಲಕ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಸುಂದರ ಜೀವನ ನಡೆಸುವಂತೆ ಅವರು ಮನವಿ ಮಾಡಿದರು. ಚಿನ್ನರ ಜಾಣರ ಜಗುಳಿ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಮತ್ತು ಪೋಷಕರ ಗಮನ ಸೆಳೆಯಿತು. ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ತಾಳ್ಮೆ ಯಾರಿಗೆ ಜಾಸ್ತಿ ಎಂಬ ವಿಷಯವಾಗಿ ಹಳ್ಳಿ ಸೊಗಡಿನ ಜಗುಳಿ ಕುರಿತು ಪರಸ್ಪರ ವಾದವಿವಾದ ನಡೆಸಿದ ವಿದ್ಯಾರ್ಥಿಗಳು ಅಕ್ಷರಶಃ ಚರ್ಚಾ ವಿಷಯದ ತೀರ್ಪುಗಾರರಿಗೆ ಆಗಮಿಸಿದ ಮಿಮಿಕ್ರಿ ದಯಾನಂದ ಅವರನ್ನು ಮೂಕ ಪ್ರೇಕ್ಷಕರಂತೆ ಕೂರಿಸುವಲ್ಲಿ ಯಶಸ್ವಿಯಾಯಿತು. ಈ ಚರ್ಚಾ ವಿಷಯದಲ್ಲಿ ಉಳಿದಂತೆ ಮಾತನಾಡಿದ ಶಾಲೆ ವಿದ್ಯಾರ್ಥಿಗಳು ಅಮ್ಮ ಮೇಲೋ ಅಪ್ಪ ಮೇಲೆ ಎಂಬ ವಿಷಯವಾಗಿ ಪರಸ್ಪರ ವಾಗ್ಸಮರವನ್ನು ನಡೆಸಿದರು. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಮಕ್ಕಳ ಬೇಕು ಬೇಡುಗಳ ಬಗ್ಗೆ ತಾಯಿಯೇ ಮೊದಲ ದೇವರು. ತನಗೆ ಒಂದು ತುತ್ತು ಇಲ್ಲದಿದ್ದರೂ ತಮ್ಮ ಮಕ್ಕಳನ್ನು ಸಲಹುವ ಕರುಣಾಮಯಿ ಮಾತೆ. ಎಲ್ಲರನ್ನೂ ಸರಿದೂಗಿಸಿ ಸಂಸಾರದ ನೊಗವನ್ನು ನಿಭಾಯಿಸುವ ಮಮತಾಮಯಿ ತಾಯಿ. ಆ ಕಾರಣದಿಂದಲೇ ತಾಯಿ ಹೆಸರನ್ನು ದೇಶಕ್ಕೆ, ನಾಡಿಗೆ, ನದಿಗಳಿಗೆ ಇಡಲಾಗಿದೆ ಎಂದು ತಾಯಿಯ ಮಾತನ್ನು ವಿದ್ಯಾರ್ಥಿಗಳ ತಂಡ ಪ್ರತಿಪಾದಿಸಿದರೆ, ತಂದೆ ತನ್ನೆಲ್ಲ ಕನಸುಗಳನ್ನು ಬದಿಗೊತ್ತಿ ಕುಟುಂಬದ ನಿರ್ವಹಣೆಗೆ ಮೀಸಲಾಗುವ ಕರುಣಾಮಯಿ ತಂದೆ ಎಂಬುದು ಮತ್ತೊಂದು ತಂಡದ ಪ್ರತಿವಾದವಾಗಿತ್ತು. ತಾಯಿ ತನ್ನ ಕಂಕುಳಲ್ಲಿ ಕೂರಿಸಿಕೊಂಡು ಮಕ್ಕಳಿಗೆ ತನಗೆ ಕಾಣಿಸುವುದನ್ನು ತೋರಿಸಿದರೆ, ತಂದೆ ಹೆಗಲ ಮೇಲೆ ಕೂರಿಸಿಕೊಂಡು ತನಗೆ ಕಾಣದನ್ನು ತನ್ನ ಮಕ್ಕಳಿಗೆ ತೋರಿಸುವ ಧೀಮಂತ ಎಂದು ಚರ್ಚೆಗಳು ಜೋರಾಗಿ ನಡೆದವು. ತಾಳ್ಮೆ ಹೆಚ್ಚು ಹೆಂಗಸರಿಗೆ ಎನ್ನುವ ಪರ ಹರಿಸಿತಾ, ಧೃತಿ, ತ್ರಿಷ, ಪ್ರಿಯಾ, ಭುವನ್. ತಾಳ್ಮೆ ಹೆಚ್ಚು ಗಂಡಸರಿಗೆ ಎನ್ನುವ ಪರ ಜೀವಿತ, ಜ್ಞಾನವಿ, ಶ್ರೀನಿಧಿ, ಐಶ್ವರ್ಯ, ಧನುಸರಾಜ್ ಚರ್ಚೆ ನಡೆಸಿದರು. ಹಾಸ್ಯ ಕಲಾವಿದ ಮಿಮಿಕ್ರಿ ದಯಾನಂದ ಚಿನ್ನದ ಜಗುಳಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಿಗೆ ನಡೆಸಿಕೊಟ್ಟರು. ಕಾರ್ಯಕ್ರಮದ ತಹಸೀಲ್ದಾರ್ ಎಸ್. ಸಂತೋಷ್, ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ, BY ಬಾಬು, ರೈತ ಸಂಘ ಜಿಲ್ಲಾಧ್ಯಕ್ಷ ಕೆಂಪೇಗೌಡ, ಪ್ರಾಂಶುಪಾಲ ರಘುಕುಮಾರ್, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು, ವಕೀಲ ಕಣಿವೆ ಯೋಗೇಶ್, ಪುರಸಭಾ ಸದಸ್ಯ ಮುರಳೀಧರ್ ಸೇರಿದಂತೆ ಇತರರಿದ್ದರು. ಇದಕ್ಕೂ ಮೊದಲು ನಡೆದ ವಿದ್ಯಾರ್ಥಿಗಳ ತಂದೆ ತಾಯಿ ಹಾಗೂ ಪೋಷಕರಿಗೆ ಪಾದಪೂಜೆಯ ವಿಶೇಷ ಕಾರ್ಯಕ್ರಮವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಕ್ಕಳಿಗೆ ಮಾತಾಪಿತೃಗಳ ಮಹತ್ವ ತಿಳಿಸಲು ಶಾಲೆಯಲ್ಲಿ ವೈಶಿಷ್ಟ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ತಮ್ಮ ತಂದೆ ತಾಯಿಗೆ ಪಾದಪೂಜೆ ನೆರವೇರಿಸಿ ಪೂರ್ವಿಕರ ಕಾಲದಿಂದ ನಡೆದುಕೊಂಡು ಬಂದಿರುವ ಹಿಂದೂ ಸಂಪ್ರದಾಯದ ಈ ಆಚರಣೆಗೆ ಸಾಕ್ಷಿಯಾದರು. ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣ ಅವರ ನೇತೃತ್ವದಲ್ಲಿ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ತಮ್ಮ ಮಕ್ಕಳಿಂದ ಪಾದಪೂಜೆ ಮಾಡಿಸಿಕೊಂಡ ಪೋಷಕರು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿ ಮನದಲ್ಲಿ ತಮ್ಮ ಪೋಷಕರಿಂದ ಭಾವುಕರಾದರು. ಕೂಡ ನಾನು ಕೂಡ ಹೇಳ್ತೇನೆ, ಇದರಿಂದ ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಕಲಿಸಿದೆ. ಆ ಸಂಸ್ಕೃತಿಯೊಡನೆ ಅವರು ಬೆರೆತರೆ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಅವರಿಗೆ ಸಹಕಾರಿಯಾಗ್ತದೆ. ಇಂಥ ಕಾರ್ಯಕ್ರಮಗಳು ಬರೀ ಇಂಥ ಒಂದು ಶಾಲೆಯಲ್ಲಿ ಅಲ್ಲ, ಎಲ್ಲ ಶಾಲೆಗಳಲ್ಲೂ ಆಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು, ಉಳಿಸ್ಬೇಕು. ನಮ್ಮ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯದರು ಒಪ್ಕೊಳ್ಳುವಾಗ ನಾವ್ಯಾಕೆ ಪಾಶ್ಚಿಮಾತ್ಯರ ಸಂಸ್ಕೃತಿಯನ್ನು ಒಪ್ಕೊಳ್ಬೇಕು? ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ. ಆ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥ ಈ BJC ನಾನು ಅಭಿನಂದನೆ. ಎಲ್ಲದಕ್ಕೂ ಬೇರೆ ಖುಷಿಗೋಸ್ಕರ ತಾಳ್ಮೆಯಿಂದ ಬದುಕೋಣ. ನಾನು
ಹರಟೆ ತರಲೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದೀವಿ. ಆದರೆ ವಾಗ್ವಾದದಲ್ಲಿ ಯಾವುದೇ ಅಶ್ಲೀಲ ಪದಗಳನ್ನು ಬಳಸದೆ, ಯಾರನ್ನ ಟಾರ್ಗೆಟ್ ಮಾಡದೆ, ಯಾವುದೇ ರೀತಿಯಾದ ವ್ಯಕ್ತಿ ದ್ವೇಷವಿಲ್ಲದೆ ಈ ತರ ಒಂದು ಚರ್ಚೆ ಇದ್ದಾಗ ಮಾತ್ರ ಹೊಸ ಸಂಗತಿಗಳು, ಹೊಸ ವಿಚಾರಗಳು ಬರೋದು ಸಾಧ್ಯ. ಇವತ್ತಿನ ದಿವಸ ಈ ಚರ್ಚೆಯಲ್ಲಿ ನೀವು ಭಾಗವಹಿಸಬೇಕು. ಸಾಂಗ್ ಹೇಳ್ತೀರಾ? ಓಕೆ, ನಾನು ಕೇಳ್ತಾ ಇದ್ದಾರೆ ಸರ್ ಒಂದೆರಡು ಮಿಮಿಕ್ರಿ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಸಂತೋಷ ಆಗೋದಾದ್ರೆ ಟೈಮ್ ನಟ ಬಾಲಣ್ಣ ಅದು ಸರಿಯಪ್ಪ. ಒಂದು ವಿಷಯ ತಿಳ್ಕೋಬೇಕು, ಹೆಣ್ಣು ಗಂಡು ಅಂತ ಅಲ್ಲ, ಜೀವನದ ಮನುಷ್ಯ ಅಂದಲೇ ಅವನ ಸಮಾಧಾನ, ಸ್ವಲ್ಪ ನೆಮ್ಮದಿ ಇರಬೇಕು. ಬೇರೆಯವ್ರನ್ನ ಕೆಟ್ಕೋದಕ್ಕಿಂತ ಬೇರೆಯವ್ರ ಒಳ್ಳೆ ಮಾತಾಡಬೇಕು ಅಲ್ವಾ? ಪ್ರಭಾಕರ್ ಫೈಟ್, ಸ್ವಾರ್ಥ, ನಂದು ನಿಂದು, ತಾಳ್ಮೆ ಇದೆಲ್ಲ ಚೆನ್ನಾಗಿರುತ್ತೆ. ನಿಜವಾದ ತಾಳ್ಮೆ ಎಲ್ಲಿರ್ಬೇಕು ಅಂತ ಗಂಡ ಹೆಂಡತಿ ಮಾತ್ರ ಅಲ್ಲ, ಮಕ್ಕಳಲ್ಲೂ ತಾಳ್ಮೆ ಇರಬೇಕು. ವಯಸ್ಸಾದ ಹಿರಿಯರನ್ನ ನೋಡ್ಕೋಬೇಕು, ಮನೆ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲಕ್ಕಿಂತ ತಾಳ್ಮೆ ಎಷ್ಟು ಪಾಠ ಹೇಳೋದಿರ್ಬೇಕು. ಅದನ್ನ ಬಿಟ್ಬಿಟ್ಟು ಇವಾಗ ನೀವು ತಿರ್ಚಾಡ್ರೆ ಏನು ಕಲಿಯಲ್ಲ ಅನ್ನಲ್ಲ. ಕನ್ನಡ ಚಿತ್ರರಂಗದಲ್ಲಿ ನಾನು ಇದರಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಮಾಡಕ್ ಹೇಳ್ತಿಲ್ಲ, ನಾನು ಚಾನೆಲ್ ಮಾಡಿದ್ದೀನಿ. ನಿಮ್ಮ ಮಿಮಿಕ್ರಿ ದಯಾನಂದ ಅಂತ ಪದಗಳನ್ನ ಈ ಸತಿ ಅಮ್ಮನ ಬಗ್ಗೆ ಮಾತಾಡಿದ್ವಿ ಸರ್. ಅಮ್ಮ ಎಷ್ಟು ಗ್ರೇಟು ಅಂತ. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ವಿ, ಹಲವಾರು ದೇವಸ್ಥಾನಗಳು ಮಾತಾಡಿದ್ವಿ. ಮಿಮಿಕ್ರಿ ಏನು ಮಾಡಿಲ್ಲ, ಬರೀ ಇರೋದೇನೆ ಹೊಸ ವಿಷಯಗಳು ತಿಳ್ಕೊಳ್ಳೋಕೆ. ಎಲ್ಲೆಲ್ಲಿ ಮಾಂಸ ಪ್ರಸಾದವಾಗಿ ಕೊಡೋ ದೇವಸ್ಥಾನ, ಈ ತರ ದೇವಸ್ಥಾನ ಏನಕ್ಕೆ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಒಳಗೆ ಏನು ಸತ್ಯ ಇದೆ ಅಂತ. ಅದೇ ರೀತಿ ಹಾವಿನ ದೇವಸ್ಥಾನ, ಮೊಟ್ಟೆ ತಗೊಂಡೋಗುವಂತ ದೇವಸ್ಥಾನ. ಒಬ್ರು ಆರ್ಮಿ ಆಫೀಸರ್ ತಲೆ ಒಳಗೆ ಇನ್ನೂ ಒಂದು ಬಾಂಬ್ ಪೀಸ್ ಇದೆ, ಬದುಕಿದ್ದಾರೆ. ಅವ್ರು ಇಂಟರ್ವ್ಯೂ ಮಾಡಿದ್ವಿ. ಡಾಕ್ಟರ್ ವಿಷ್ಣುವರ್ಧನ್, ಒಂದು ಮಾತ್ರ ನಿಜ, ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಾದ್ರೆ ಮೊದಲು ನಮ್ಮವರು ನಮ್ಮ ಜನ ಅನ್ನೋ ಪ್ರೀತಿ ಇರಬೇಕು, ಅದೇ ಜೀವನ. ನಾನು ಸುಮಾರು 360 ಸಿನಿಮಾ ಮಾಡಿದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾಡಿದೆ, ವಿಷ್ಣುವರ್ಧನ್ ಜೊತೆ ಮಾಡಿದೆ, ಶಂಕರ್ನಾಗ್ ಜೊತೆ ಮಾಡಿದೆ. ನಮ್ಮ ಪದ್ಮಭೂಷಣ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಪದ್ಮಭೂಷಣ ಅವರ ನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳು ಆಗಬೇಕಂತ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾರೆ ದೇವರು ಅಲ್ಲ. ಇವತ್ತಿನ ದಿವಸ ಈ ಚರ್ಚೆಯನ್ನ ನೋಡ್ತಾ ಇದ್ರೆ ಪಾಪ ಮಕ್ಕಳು ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ. ಹೊಸ ಹೊಸ ವಿಷಯಗಳನ್ನ ಕಲಿಬೇಕು, ಅದನ್ನು ನಿಮ್ಮದೇ ತಂದಿರಬೇಕು. ನಾವೆಲ್ಲ ನಾಡಿನಲ್ಲಿ ಮೊದಲನೇ ಸತಿ ಪಾತ್ರ ಮಾಡಬೇಕು, ಕಲಿಕಲ್ ನಡ್ಕೊಂಡು ಅಂಥದ್ದು. ಈ ತಾಯಿಗಳು ಅಷ್ಟಲಕ್ಷ್ಮಿಯರು 8 ಜನ ಲಕ್ಷ್ಮಿಯರು ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟಿದ್ದಾರೆ. ಇದಕ್ಕಿಂತ ಪುಣ್ಯ ಇರಬೇಕು. ಅವ್ರ ಮಾತುಗಳನ್ನ ಕೇಳೋ ತಂದೆ ತಾಯಿಗಳೇ ಪುಣ್ಯ ಮಾಡಿರ್ಬೇಕಲ್ವಾ. ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಟ ರೆಬಲ್ ಸ್ಟಾರ್ ಅಂಬರೀಶ್. 2 ಚಿತ್ರಕ್ಕೆ ಅಂಬರೀಶ್ ಅವರಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಅಂಬರೀಶ್ ಅವರು ಬದುಕಿರುವಾಗ ಆಮೇಲೆ ಕೊಟ್ಟಿಲ್ಲ, ಬದುಕಿರುವಾಗ ಅವ್ರಿಗೆ ಧ್ವನಿ ಕೊಟ್ಟಿರೋ ಏಕೈಕ ಆರ್ಟಿಸ್ಟ್ ನಾನು. ಅವರೇ ಸೈನ್ ಮಾಡಿ ಕೊಟ್ಟಿದ್ದಾರೆ, ಕೈ ಮಾಡಿಸಿದ್ರು. ಮಂಡ್ಯದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್. ಆದ್ರೆ ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂದಮೇಲೆ ನಡೀತಾವಲ್ಲ ನಮ್ಮವರಿದ್ರೆ ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಜೀವನ ಚೆನ್ನಾಗಿ ನಡೆಯುತ್ತೆ. ಎಸ್, ಕನ್ನಡ ಚಿತ್ರರಂಗದಲ್ಲಿ ಬೇಕಾದಷ್ಟು ನಟರಿದ್ದಾರೆ. ಬಟ್ ನಾವು ಮಾಡಿದ್ರೆ 2 ಅವರು ಮತ್ತೆ ಪ್ರೋಗ್ರಾಮ್ ಆಗುತ್ತೆ. ಆದರೂ ಕೂಡ ನಮ್ಮ ರಾಮಕೃಷ್ಣಗೌಡರು ನನಗೆ ಅವ್ರನ್ನ ಆ ಹೆಸರು ಕರೆಯೋಕೆ ಇಲ್ಲ, ಸ್ವಾಮಿಗಳೇ ಅಂತಾನೆ ಕರಿಬೇಕು ಆ್ಯಕ್ಚುಲಿ. ಯಾಕೆಂದ್ರೆ ನಿಮ್ಗೆ ಕೊಡೋ ಜನ ಗೌರವ, ನೀವು ಮಾಡಿರೋ ಕೆಲಸ ಅದಕ್ಕೆ ಸಾಧ್ಯನೇ ಇಲ್ಲ, ತೂಕವಿಲ್ಲ ಮಾತಾಡೋದಕ್ಕೆ. ಅನೇಕ ಹೊಸ ವಿಷಯಗಳನ್ನ ಆದರ್ಶವಾಗಿ ಇಟ್ಕೊಂಡು ಇವತ್ತು ಜನ ಬದುಕ್ತಾರೆ. ಅವರಿಗೆ ಶಂಕರ್ನಾಗ್. ಯಾಕೆ ನಾವೇನೋ ಮಾತಾಡಿಲ್ಲ, ಮಾಡಬೇಕು ಅನ್ನೋ ಕೆಲಸ ಬೇಕಾಗಿವೆ. ಆದ್ರೆ ನಾವು ಶಾಲೆ ಕಲಿಬೇಕಾದ್ರೆ ಇದು ಒಂದು ಕಾರ್ಯಕ್ರಮ ಇರಲಿಲ್ಲ, ನಾವು ಭಾಗವಹಿಸುವಂತ ಅವಕಾಶ ಇರಲಿಲ್ಲ. ಆದ್ರೆ ಪುಣ್ಯ ಮಾಡಿಲ್ಲ, ನಿಮ್ಗೆ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ, ಒಳ್ಳೆ ಒಂದು ಸಂಸ್ಥೆ ಸಿಕ್ಕಿದೆ, ಒಳ್ಳೆ ವಿಚಾರಧಾರ ಇದೆ ಅಲ್ವಾ. ಬೇಕಾದಷ್ಟು ವಾಯ್ಸ್ ಇದೆ.
ದಿನೇಶ್ ಅವರು ಎಲಯ ಕಾಲ ಕೆಟ್ಟೋಯ್ತು ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ವ್ಯತ್ಯಾಸ. ಹೆಸರು ಮುಸುರಿ ಕೃಷ್ಣಮೂರ್ತಿ ನಿಮ್ಮ ದೊಡ್ಡ ವಯಸ್ಸಲ್ಲಿ ಈ ಥರ ಹಲವಾರು ರಿಚೆಸ್ಟ್ ವಾಯ್ಸ್ ಅಂಬರೀಷ್ ಪುರಿ ಹಿಂದಿ ಅಂಬರೀಷ್ ಪುರಿ ಅವರು 3 ವಾಯ್ಸ್ ಒಟ್ಟಿಗೆ ಬರುತ್ತೆ. ಅಂಬರೀಷ್ ಪುರಿ ಮೇರೆ ಕಾನ್ಸ್ಟಿಟ್ಯೂಷನ್ की आदमी है पुत्र तुम जानते हो ना. ಈ ಥರ ಅವ್ರ ವಾಯ್ಸ್ಗಳೇ ಡಿಫರೆಂಟ್ ಇತ್ತು. ಶೋಲೆ ಅಮ್ಜದ್ ಖಾನ್ ಹಾರಿ ಅದ್ದೀನ್ ಹರಾಮ್ ಜಾದೆ ये कबर शिका ना पूरा नीचे बिल्कुल अरे ओ साहब उठा के जरा बंदी. ಈ ಥರ ವಾಯ್ಸ್ಗಳು ಅಮಿತಾಬ್ ಬಚ್ಚನ್ राज विश्वास के गुप्ता अपनी गलतियों के इल्जाम हम पर मत डालिए. जिंदगी के दौरान पर जरा सा अपने चेहरे के उस रास्ते पे अपने आप को कर रहे हैं. ಈ ಥರ ಹಲವಾರು ಹೆಚ್ಚು ಕಮ್ಮಿ 182 ಧ್ವನಿಗಳನ್ನ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ಟೂಡೆಂಟ್ ಅನ್ಬೋದು. ಕೊನೆಯದಾಗಿ ಒಂದು ಧ್ವನಿ ಹೇಳ್ತೀನಿ. ಯಾರು ಅಂದ್ರೆ ಈಗ ಧ್ವನಿ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನಮ್ಮ ಭಾರತದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ 15 साल के नहीं 1000 साल के हमारे आगे रहेंगे. भारत के हर कंकर में शंकर है मां भाइयों. थैंक यू वेरी मच. ಧನ್ಯವಾದಗಳು. ವಿಶೇಷ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿ ಬಹಳ ಸುಂದರವಾಗಿ ಅದನ್ನು ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡೋದು ಅಂದರೆ ಅದಕ್ಕೆಲ್ಲೋ ಹಾಗಾಗಿ ಅವರ ಸ್ಫೂರ್ತಿ ವರ್ಷ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ವಿಚಾರಧಾರೆಗಳು ಆಗಬೇಕಾಯಿತು. ನಾನು ತುಂಬ ಖುಷಿಯಾಯಿತು. ನಮ್ಮ ಮಕ್ಕಳನ್ನು ಕೂಡ ಈ ಥರ ಇಂಥ ವೇದಿಕೆಯಲ್ಲಿ, ಯಾಕೆಂದರೆ ನಾವೆಲ್ಲ ಕಾಲೇಜಲ್ಲಿ ಓದುವಾಗ ಸ್ಕೂಲಲ್ಲಿ ಓದುವಾಗ ಯಾವ ಬೇಷ್ಟು ನಮ್ಮ ಸ್ಟೇಜ್ ಹತ್ತಿಸಿಲ್ಲ. ನಮ್ಮ ಅದು ನೋವು ನನಗಿತ್ತು. ನಮ್ಮ ವೇಸ್ಟ್ಗಳೆಲ್ಲ ಕೂಡ ಒಂದು ವೇಳೆ ನಮ್ಮನ್ನು ಸ್ಟೇಜ್ಗೆ 6ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಬಿಟ್ಟಿದ್ರೆ ಬಹುಶಃ ಇನ್ನೇನು ಆಗ್ತಿರೋ ಗೊತ್ತಿಲ್ಲ, ನಮ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಾನು ನೋಡ್ಕೊಳ್ಳುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳಿಗೆ ಆ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ವಿ. ಅದು ಪ್ರತಿ ವರ್ಷ ಬಹಳ ಅದ್ಭುತವಾಗಿ, ಬಹಳ ವಿಶೇಷವಾಗಿ ಅದನ್ನು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಜಯರಾಜ್ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು. ನನಗೇನೆ ಏನಾದರೂ ಕೂಡ 2 ಗಂಟೆ ಚರ್ಚೆ ಮಾಡಿ ಅಂತ ಕೂರಿಸಿದ್ರೆ ನಾನು ಕೆಲವು ವಿಚಾರ ಮಾಡ್ತಿದ್ದೇನೆ. ಆ ಮಕ್ಕಳುಗಳಾಗಿ ನಿರಂತರವಾಗಿ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಮೀಮಾಂಸೆ ಮಾಡ್ತಾ ಅದ್ಭುತವಾದಂಥ ತಮ್ಮ ಟ್ಯಾಲೆಂಟನ್ನು ತೋರಿಸಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಈ ಸಂದರ್ಭದಲ್ಲಿ ಹೆಣ್ಣು ಮೇಲೋ ಗಂಡು ಮೇಲೋ ಅನ್ನೋ ವಿಚಾರಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಗಂಡು ಒಂದು ನಾಣ್ಯದ 2 ಮುಖಗಳಿದ್ದಾರೆ, ಒಂದಿಲ್ಲ ಇನ್ನೊಂದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಜಗತ್ತನ್ನು ಮಾತಾಡೋದಕ್ಕಷ್ಟೇ ಈ ವಿಚಾರ, ಆದರೆ ಬದುಕಿಗೆ ಇಬ್ಬರು ಕೂಡ ಸಮರಸವಾಗಿರ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ನಾನು ಎಲ್ಲ ಮಕ್ಕಳಿಗೂ ಒಂದು ಮಾತನ್ನು ಕೇಳ್ತೀನಿ. ನೀವೆಲ್ಲರೂ ಕೂಡ BJ ಶಾಲೆ ಮಕ್ಕಳು ಅಂತ ಹೇಳ್ತೇನೆ. ಆದರೆ ಈಗ ನೀವು ಯಾವುದನ್ನು ಯಾರ ಮಕ್ಕಳು ಅಂತ ಹೇಳಿದ್ರೆ ಎಲ್ಲ ಪೋಷಕರು ಕೂಡ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತೀನಿ. ಶಿಕ್ಷಣ ಸಂಸ್ಥೆ ಪಾಂಡುಪುರ ಪ್ರತಿ ವರ್ಷ ಮಕ್ಕಳುಗಳಿಗೆ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕಾರಣಕ್ಕೋಸ್ಕರ ಪಾತ್ರಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ವರ್ಷವೂ ಕೂಡ ಅದೇ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಪೋಷಕರು ಅವ್ರ ಮಕ್ಕಳುಗಳ ಜೊತೆ ಬಂದು ಪಾತ್ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದರ ಜೊತೆಗೆ ಬಹಳಷ್ಟು ವಿಶೇಷವಾದ ಇನ್ನೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಚಿನ್ನರ ಜಾಣದ ಜಗಲಿ. ನೀವು ಬಹುಶಃ ಎಲ್ಲ TV ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ.
ದೊಡ್ಡ ದೊಡ್ಡ ಲೆಜೆಂಡರಿಗಳನ್ನು ಇಟ್ಕೊಂಡು ಕೃಷ್ಣೇಗೌಡರಾಗ್ಬೋದು, ಇಂದ್ರಮತಿ ಸಾಲಿಮಠ ಆಗ್ಬೋದು, ಸುಧಾ ಬರುಗಾಗ್ಬೋದು, ಗಂಡನ್ಮಮ್ಮ ಆಗ್ಬೋದು, ಅಥವಾ ನಮ್ಮ ಪ್ರಾಣೇಶ್ ಆಗ್ಬೋದು, ಈ ಥರದ ದೊಡ್ಡ ಕಲಾವಿದರುಗಳು ಇಟ್ಕೊಂಡು ಕಾರ್ಯಕ್ರಮ ಮಾಡಿ ಭಾಳಷ್ಟು ಯಶಸ್ವಿಯಾಗಿದೆ. ನಾನು ಇದನ್ನೆಲ್ಲ ನೋಡಿದಾಗ ಯೋಚನೆ ಬಂತು, ಬಹುಶಃ ಬರೀ ದೊಡ್ಡ ದೊಡ್ಡವರಿಗೆ ಅವಕಾಶ ಕೊಟ್ಟರೆ ವೇದಿಕೆ ಅಷ್ಟಕ್ಕೆ ಸೀಮಿತ ಆಗುತ್ತೆ, ಯಾಕೆ ನಮ್ಮ ಮಕ್ಕಳಲ್ಲಿ ಇದನ್ನು ತಯಾರು ಮಾಡಬಾರ್ದು ಅಂತ ಒಂದು ಸಣ್ಣ ಯೋಚನೆ ಬಂದು ಕಳೆದ ಒಂದು 5-6 ವರ್ಷಗಳ ಹಿಂದೆ ನಾನೆಲ್ಲ ಮುಖ್ಯಸ್ಥರುಗಳ ಕರೆದು ಮಾತಾಡಿದೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಈ ಸರಿ ನಿಮ್ಮ ಮಕ್ಕಳುಗಳು ಈ ಚಿನ್ನದ ಜಾಣಿನಲ್ಲಿ ಒಂದು ವಿಷಯವನ್ನು ಕೊಡೋದು, ಅದ್ರ ಪರ ವಿರೋಧ ಮಾಡೋದ್ರ ಮುಖಾಂತರ ಮಾತಾಡೋದ್ರ ಮುಖಾಂತರ ಬಹುಶಃ ಮಕ್ಕಳಲ್ಲಿ ಒದಗಿರುವಂಥ ಒಂದು ಸ್ತುಪ್ತ ಶಕ್ತಿ, ಬಹುಶಃ ನಾವೆಲ್ಲ ಕಾಲೇಜು ಶಿಕ್ಷಣವನ್ನು ಮಾಡುವಾಗ ಯಾವ ಕಾಲಕ್ಕೂ ನಮಗೆ ಸ್ಟೇಜನ್ನು ಯಾವ ಮಾಸ್ಟ್ರು ಯಾವ ಲೆಕ್ಚರು ಕೊಡಲೇ ಇಲ್ಲ. ಆದರೆ ಇವತ್ತು ಪ್ರೈಮರಿ ಹೈಸ್ಕೂಲ್ ಹಂತದಲ್ಲೇ ಮಕ್ಕಳುಗಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ವತಂತ್ರವಾಗಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವರ ಸ್ತುಪ್ತವಾದ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅದನ್ನು ನೋಡಬೇಕು ಅಂತಂದರೆ ಆಶ್ಚರ್ಯ ಆಗ್ತದೆ. ನಮಗೆ ಏನಾದರೂ ಕೂಡ 1.5-2 ಗಂಟೆ ಮಾತಾಡಿ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಆದರೆ ನಿರರ್ಗಳವಾಗಿ ಮಕ್ಕಳುಗಳಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ವಿಷಯಗಳು ಬಂತು ಅಂದರೆ ವಿತಿನ್ ಸೆಕೆಂಡ್ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನ ಅಲ್ಲೇ ಉತ್ತರ ಕೊಡ್ತಾರೆ. ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಟಿದ್ವಿ. ಅದರ ನೇತೃತ್ವವನ್ನು ಪ್ರತಿ ವರ್ಷ ನಾವು ತುಂಬ ಹೆಸರುವಾಸಿಯಾದಂಥ ಸುಧಾ ಬುರ್ಕರ್ ಕರೆಸಿದ್ವಿ ನಾವು ಒಂದು ಸರಿ, ಹಾಗೆಯೇ ಇಂದುಮತಿ ಸಾಲಿಮಠ ಕರೆಸಿದೆ, ಆನಂದೇ ಮಾಮುನೆ ಕರೆಸ್ಕೊಟ್ಟಿದ್ವಿ, ನರಸಿಂಹ ಜೋಶಿನ ಕರೆಸ್ಕೊಟ್ಟಿದ್ದೆ. ಈ ಸರಿ ನಾವು ದಯಾನಂದ್ ಅಂತ ಬಹುಶಃ ನೀವು ಕೇಳಿದ್ರಿ, ಮಿಮಿಕ್ರಿ ದಯಾನಂದ್ ಅಂತ ಹೇಳಿದ್ರೆ ಒಂದು 600 ಚಿತ್ರಗಳಲ್ಲಿ ಅವರು ನಟಿಸಿರ್ಬೋದು. ಈ ಥರದ ಕಾರ್ಯಕ್ರಮಗಳಲ್ಲಿ ತುಂಬ ಹೆಸರುವಾಸಿಯಾಗಿದೆ. ಅವರು ಇವತ್ತಿನ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿದ್ದಾರೆ. ಬಹುಶಃ ಆ ಕಾರ್ಯಕ್ರಮ ನೋಡದೆ ಕಟ್ಟಿಕೊಳ್ಳದೆ ಒಂದು ದೊಡ್ಡ ಆನಂದ ಅಂತ ಹೇಳಿ ಬಹುಶಃ ಇದೆಲ್ಲವೂ ಕೂಡ ಗುರುಗಳ ಪಟ್ಟಾಭಿಷೇಕದ ಸವಿನಂದವಾಗಿ ನಾವು ಪ್ರತಿ ವರ್ಷ ಈ ಸೆಪ್ಟೆಂಬರ್ ಮಾಡ್ತೀವಿ. ಅದಕ್ಕೆಲ್ಲರೂ ಕೂಡ ಶುಭವಾಗಿ